ವೆಲ್ಕಮ್ ಎಲ್ಲರಿಗೂ. ಅವಕಾಡೊ ಅಥವಾ ಬಟರ್ ಫ್ರೂಟ್ ಬಳಸಿ ಮಿಲ್ಕ್ ಶೇಕ್ ಹಾಗೆ ಅವಕಾಡೊ ಟೋಸ್ಟ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅವಕಾಡೊ ಸಾಮಾನ್ಯ ಹಣ್ಣಲ್ಲ, ಅದು ಒಂದು ಸೂಪರ್ ಫುಡ್. ಇದರಲ್ಲಿರೋ ಒಳ್ಳೆ ಫ್ಯಾಟ್ಸ್ ಹೃದಯ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ. ಹಾಗೆ ಇದರಲ್ಲಿರೋ ಎಣ್ಣೆ ಅಂಶ ಪಳಪಳ ಅಂತ ಒಳ್ಳೆಯ ಸ್ಕಿನ್ಗೂ ಕೂಡ ತುಂಬಾ ಉಪಯುಕ್ತ. ಒನ್ ಅವಕಾಡೊ ಸಾಕು ಫುಲ್ ಡೇ ಎನರ್ಜೆಟಿಕ್ ಆಗಿರೋಕೆ. ಇಲ್ಲಿ ನಾನು ಒಂದು ಬಟರ್ ಫ್ರೂಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಮಿಲ್ಕ್ ಶೇಕ್ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಅರ್ಧ ಕಪ್ ಆಗಷ್ಟು ಹಾಲನ್ನು ಸೇರಿಸಿ ಇದನ್ನ ನುಣ್ಣಗಾಗೋವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಯಾರೆಲ್ಲ ಜ್ಯೂಸ್ ಕುಡಿಬೇಕಾದ್ರೆ ಈ ಥರ ಸೌಂಡ್ ಮಾಡ್ಕೊಂಡು ಕುಡಿತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಅವಕಾಡೊ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಈಗ ನಾವು ನೆಕ್ಸ್ಟ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಬನ್ ಬಳಸ್ತಾ ಇದ್ದೀನಿ. ಎರಡು ಕಡೆ ಸ್ವಲ್ಪ ತುಪ್ಪ ಹಚ್ಚಿ ಹೆಂಚಿನ ಮೇಲೆ ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೈ ಮಾಡಿರೋ ಈ ಬನ್ ಒಳಗಡೆ ನಾವು ಕಟ್ ಮಾಡಿ ಮ್ಯಾಶ್ ಮಾಡಿ ಇಟ್ಟಿರುವಂಥ ಅವಕಾಡೊ ಫ್ರೂಟ್ನ ಹಾಕಿ ಮುಚ್ಚಿದ್ರೆ ಅವಕಾಡೊ ಟೋಸ್ಟ್ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಇದನ್ನು ನಾವು ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ಮಾಡ್ಕೋಬಹುದು. ಇದು ಸಾಮಾನ್ಯ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ಲ, ಇದೊಂದು ಸೂಪರ್ ಫುಡ್ ಕಾಂಬೋ. ಸೊ ಟ್ರೈ ಮಾಡಿ ಎಲ್ಲರೂ. ಚೆನ್ನಾಗಿದೆಯಾ, ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.